ಶಿವಧ್ಯಾನ ಮಾಡಣ್ಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ. शिवज्ञान के सर आपण माई आपण झाकण देखे रो तार मने तू माई झाकण देख तू काई सीखे तू आय कते तू काई करोची तू जावळो कच्ची तन्नೊಳಗೆ ತಾನು ಹೊಕ್ಕು ತಾನು ಏಜಿನಿದ್ದೀನಿ ಅಂತ ತಿಳ್ಕೊಳ್ಳೋದೇ शिवज्ञान. मनुष्य जन्मे मन त्या जन्म कसे नारोचं काही करायचं नंतर जायचं. ही शिवज्ञान अगर आपण न लिहिले तर आपण बी दुसरं जनावर वेदावेत आणि काही मर जावं दे जुराचा जुवा. तो आज पवित्र प्रसंगे पर आज परम पूज्य से तमने शिवज्ञान बोधदच तमसे आखरी बेस्ताणी ये महाशिवरात्रि महाज्ञान लेन तम जाणू केताणी मग विनंती करताणी ಇನ್ನೊಮ್ಮೆ ನಾನು ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರಲ್ಲಿ ಶಿವಾನಂದ ಮಹಾಸ್ವಾಮಿಗಳು ಹೋದಾಗ ಅವರಂದು ರಾಠೋಡವರು ಬಸವಣ್ಣನ ಬಗ್ಗೆ ಬಹಳ ತಿಳ್ಕೊಂಡಿಲ್ಲ ನಾನು. ಆದರೆ ಚಿಕ್ಕಂದಿನಿಂದ ಒಂದು ವಚನ ಇದೆ, ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ತನು ಶುದ್ಧವಾಯಿತು. ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಮನ ಶುದ್ಧವಾಯಿತು. ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಪ್ರಾಣ ಶುದ್ಧವಾಯಿತು. ಅಯ್ಯ ಎನ್ನ ಅನುಭಾವಿಗಳು ಎನ್ನ ಹೊರೆಗೊರೆದು ಆಗು ಮಾಡಿದ ಕಾರಣ ನಾನು ತನಗೆ ತೊಡೆಯಾದನು ಅಂಥೇಳಿ ಅಕ್ಕ ಮಹಾದೇವರ ವಚನ ಇದೆ. ನಾವು ತಮ್ಮಂಥವರ ಆಶೀರ್ವಾದದಿಂದ ಮಠದ ಸಂಪರ್ಕದಲ್ಲಿ ಬಂದು ಮತ್ತು ವಚನ ಸಾಹಿತ್ಯದ ಸಂಪರ್ಕದಲ್ಲಿ ಬಂದು ಕಲಿತಿರ್ತಕ್ಕಂಥ ಕೆಲವು ವಿಷಯಗಳನ್ನು ತಮ್ಮೆದುರು ಸಾದರಪಡಿಸಲಿಕ್ಕೆ ಅವಕಾಶ ಸಿಕ್ಕಿದೆ. ತಮ್ಮ ಆಶೀರ್ವಾದ ನಮ್ಮಲ್ಲಿರಲಿ. ನಮ್ಮ ಶಿವಾಚಾರ್ಯ ಸರಡಿ ಶಿವಾಚಾರ್ಯರು ಬಹಳ ಅನೇಕ ವರ್ಷಗಳಿಂದ ನಮಗೆ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜ್ಯ ಪರಮೇಶ್ವರ ಮಹಾರಾಜ್ ಅವರ ಈ ಕ್ಷೇತ್ರ ಇನ್ನೂ ದೊಡ್ಡದಾಗಿ ಬೆಳೆದೇ ಬೆಳೀತದೆ ಅನ್ನೋ ವಿಶ್ವಾಸ ನನಗಿದೆ. ಯಾಕಂದರೆ ಅನೇಕ ಸಮಸ್ಯೆಗಳಿವೆ, ಗಣಕೈ ತಕ್ಲೀಫೇ ಸರ್, ಅನೇಕ ಸಮಸ್ಯೆಗಳಿದೆ, ಅನೇಕ ತೊಡಕುಗಳಿದೆ. ಆದರೂ ಕೂಡ ಪರಮೇಶ್ವರ ಮಹಾರಾಜರಲ್ಲಿ ಆ ಶಕ್ತಿ ಇದೆ. 100ಕ್ಕೆ 100 ಆ ಎಲ್ಲ ತೊಡಕುಗಳನ್ನು ಆ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತು ಈ ಕ್ಷೇತ್ರವನ್ನು ಉದ್ಧಾರ ಮಾಡ್ತಾರೆ, ಈ ಕ್ಷೇತ್ರವನ್ನು ಬೆಳೆಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಅವರ ಪುಣ್ಯದ ಕಾರ್ಯದಲ್ಲಿ ನಾವು ಯಾವತ್ತೂ ಕೂಡ ಅವರ ಸೇವಕರಾಗಿ ಕೆಲಸ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ಈ ಕೆಲವು ನುಡಿಗಳನ್ನು ಪರಮ ಪೂಜ್ಯರ ಪಾದಗಳಿಗೆ ಸಮರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಸದ್ಗುರು ಶಿವಲಾಲ್ ಮಹಾರಾಜ್ ಕಿ, ಜಗದಂಬಾ ಮಾತಾ ಕಿ, ಡಾಕ್ಟರ್ रामराव महाराज की, पर्वतली परमेश्वर महाराज की, से महाराज की. ಸನ್ಮಾನ್ಯ ಶ್ರೀ ಸುಭಾಷ್ ರಾಠೋಡ್ಜಿ ಅವರು ತಮ್ಮ ಅನುಭವದ ನುಡಿಗಳನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳು. ಬಂಜಾರ ಸಮಾಜದ ಮುಖಂಡರು, ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ರೇವನಾಯಕ್ ಬೆಳಂಗಿ ಅಣ್ಣವರಿಗೆ ಕೂಡ ಈ ಕಾರ್ಯಕ್ರಮದಿಂದ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ಪ್ರಕಾರವಾಗಿ ಪರಮ ಪೂಜ್ಯರಾದಂತಹ ಈ ಮಠದ ಪೀಠಾಧಿಪತಿಗಳಾದಂತಹ ಶ್ರೀ ಪರ್ವತಲಿಂಗ ಪರಮೇಶ್ವರ ಮಹಾರಾಜರು ಅಣ್ಣವರಿಗೆ ಸನ್ಮಾನಿಸಬೇಕಂತೇಳಿ ನಾನು ಅಪ್ಪವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಸನ್ಮಾನ್ಯ ಶ್ರೀ ರವಿ ಮರ್ಗುತ್ತಿ ಗ್ರಾಮ ಪಂಚಾಯತಿ ಸದಸ್ಯರು ವೇದಿಕೆಗೆ ಬರಬೇಕಂತೇಳಿ ವಿನಂತಿ ಮಾಡ್ಕೋತಾ ಇದ್ದೀನಿ. ತಾವು ಜೋರಾಗಿ ಚಪ್ಪಾಳೆ ಬಾರಿಸಬೇಕು. ಈ ಕಾರ್ಯಕ್ರಮವನ್ನು ಬಹಳ ಭಕ್ತಿಯಿಂದ ಬಹಳ ಸುಂದರ ಈ ನಾಡನ್ನು ಬೆಳಗಲಿ ಅಂತೇಳಿ ಉದ್ಘಾಟನೆ ಮಾಡಿದಂತ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ ಹಾಗೂ ಹಿರೇಮಠ ಸಂಸ್ಥಾನ ಬಾಲ್ಕಿಯಪ್ಪ ಅವರು ತಮ್ಮ ಆಶೀರ್ವಚನ ಕೊಡ್ಬೇಕಂತೇಳಿ ಪರಮ ಪೂಜ್ಯರಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಈ ಕ್ಷೇತ್ರದ ಅಧಿಪತಿಗಳಾದ ಪರಮ ಪೂಜ್ಯರಾದ ಪರ್ವತಲಿಂಗ ಮಹಾರಾಜರವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಅದೇ ರೀತಿಯಾಗಿ
ನಾಗೋರದಿಂದ ಬಂದು ಆಗಮಿಸಿರುವಂಥ ಪ್ರಭುಲಿಂಗ ಗುರುಗಳಿಗೂ ಭಕ್ತಿಪೂರ್ವಕ ಶರಣಾರ್ಥಿ ವಿನಂತಿಸಿ, ಸರಡಗಿಯ ಪರಮ ಪೂಜ್ಯರಿಗೂ ಮತ್ತು ಕಮಲಾಪುರದ ಪೂಜ್ಯರಿಗೂ ಮತ್ತು ನಮ್ಮ ಅನುಭವ ಮಂಟಪದ ಶಿವಾನಂದ ಸ್ವಾಮಿಗಳವರಿಗೂ, ಜಯಸಿಂಗ್ ಮಹಾರಾಜರು, ಅನಿಲ್ ಮಹಾರಾಜರು, ಮೈಸಲ್ಗಾ ಮಹಾರಾಜರು ಎಲ್ಲರಿಗೂ, ಎಲ್ಲ ವೇದಿಕೆ ಮೇಲಿರುವ ಎಲ್ಲ ಮಾತಾಜಿಯವರಿಗೂ ಎಲ್ಲರಿಗೂ ಶರಣಾರ್ಥಿಗಳು. ಇದೀಗ ಮಾತನಾಡಿರುವಂಥ ಸುಭಾಷ್ ರಾಠೋಡ್ ಅವರು, ಮತ್ತಿಮೂರು ಶಾಸಕರು, ರೇವು ನಾಯಕರು, ಎಲ್ಲ ನಾಯಕರು, ಇಲ್ಲಿ ಜನಪ್ರಿಯ ಅನೇಕರು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ತಮ್ಮೆಲ್ಲರಿಗೂ ಸರ್ವರಿಗೂ ಶರಣಾರ್ಥಿಗಳು. ಬಂಧುಗಳೇ, ನಾನು ಮೊಟ್ಟ ಮೊದಲು ಈ ಕ್ಷೇತ್ರಕ್ಕೆ ಬಂದೀನಿ, ನೋಡಿ ಭಾಳ ಸಂತೋಷ ಆಯಿತು. ಈ ಕೈಲಾಸ ಪರ್ವತ ಎಲ್ಲೋ ಅದ ಅಂತ ಬರೀ ನಾವು ಪುಸ್ತಕದಲ್ಲಿ ಓದಿದ್ದೀವಿ. ಖರೆ ಕೈಲಾಸ ಪರ್ವತ ನಿರ್ಮಾಣ ಮಾಡಿದವರು ಪರ್ವತಲಿಂಗ ಮಹಾರಾಜರ ಅಂತ ನನಗೆ ಭಾಳ ಹೆಮ್ಮೆಯಿಂದ ಖುಷಿಯಿಂದ ಹೇಳ್ತಾ ಇದೆ. ಯಾಕಂದರೆ ಅಲ್ಲಿನ ಕೈಲಾಸ ಪರ್ವತನೇ ಇಲ್ಲಿ ತಂದಿಳಿಸಿ ಅನೇಕ ಲಿಂಗಗಳ ಸ್ಥಾಪನಾ ಮಾಡಿ, ಮತ್ತು ಇಲ್ಲಿ ಕ್ಷೇತ್ರವನ್ನು ಜಂಗಲ್ ಮೇ ಮಂಗಲ್ ಅಂತಾರಲ್ಲ, ಸದ್ಭಕ್ತ ನಟ್ಟಡವಿಯಲ್ಲಿದ್ದರೂ ಪಟ್ಟಣ ಅನ್ನಿಸ್ತದಂತ. ಹಂಗೆ ಅವ್ರು ಇಲ್ಲಿ ಪಾದ ಇಟ್ಟು, ಬಾಲ್ಯದಲ್ಲಿನೇ ಇಲ್ಲಿ ಪಾದ ಇಟ್ಟು, ನಮ್ಮ ಅನಿಲ್ ಮಹಾರಾಜ್ ಹೇಳ್ತಾ ಇದ್ರು, ಅವ್ರು 12 ವರ್ಷಕ್ಕೆ ಮನೆ ಬಿಟ್ಟಾರ್ರಿ ಅಪ್ಪೋರೆ. 12 ವರ್ಷಕ್ಕೆ ಮನೆ ಬಿಟ್ಟು ಇಲ್ಲಿ ತಪಸ್ಸು ಮಾಡಿ ಅವರು ಇಲ್ಲಿ ಇಷ್ಟೊಂದು ಕ್ಷೇತ್ರ ಅಭಿವೃದ್ಧಿ ಮಾಡ್ಯಾರ ಅಂತ ಹೇಳ್ತಾ ಇದ್ರು. ಅಂಥ ಒಂದು ಈ ಕ್ಷೇತ್ರ ಭಾಳ ನೋಡಿ ಭಾಳ ಸಂತೋಷ ಆಯಿತು. ಎಲ್ಲ ಕಡೆ ಈ ವಾತಾವರಣ, ಈ ಗುಡ್ಡದ ಮೇಲೆ ಭಾಳ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದು ನನಗೆ ಬಸವ ಕಲ್ಯಾಣ ನೆನಪಾಯ್ತು. ಹಿಂದಕ್ಕೆ ಬಸವ ಕಲ್ಯಾಣದಾಗ 770 ಅಮರಗಣಗಳು ಇರ್ತಿರಂತ. ಎಲ್ಲ ಜಾತಿ ಮತ ಪಂಥ ಭೇದ ಇಲ್ಲದೇ ಚೆನ್ನಯ್ಯ, ಕಕ್ಕಯ್ಯ, ಹರಳಯ್ಯ, ಎಲ್ಲರೂ ಇರ್ತಿದ್ರಂತ. ಹಾಗೆ ಇಲ್ಲಿ ನೋಡಿದ್ರೆ, ನಿಮಗೆಲ್ಲ ನೋಡಿದ್ರೆ ಆ ಕಲ್ಯಾಣ ಇಲ್ಲಿ ಗುಡ್ಡದ ಮೇಲೆ ಬಂದದಂತ ನಮಗೆ ಭಾಳ ಖುಷಿಯಾಗಿದೆ, ಸಂತೋಷ ಆಗ್ಯದ. ಒಂದು ಕಡೆ ದಾಸೋಹ ನಡೆದದ, ಒಂದು ಕಡೆ ಕಾರ್ಯಕ್ರಮ ನಡೆದದ, ಒಂದು ಕಡೆಯಲ್ಲಿ ದರ್ಶನ ಮಾಡ್ತಾ ಇದ್ದಾರೆ. ನೋಡಿ ಸಂತೋಷ ಆಯಿತು. ಬಂಧುಗಳೇ, ನಿಜಕ್ಕೂ ನೀವೆಲ್ಲ ಇಲ್ಲಿ ಬಂದಿರಿ. ಇದೊಂದು ಕ್ಷೇತ್ರ. ನೀವು ಇಲ್ಲೇನು ಮಾಡಬೇಕು, ಬಂದು ಖಾಲಿ ಹೋಗಬಾರ್ದು, ಸ್ವಚ್ಛಾಗಿ ಹೋಗಬೇಕು. ಸ್ವಚ್ಛ ಅಂದ್ರೆ ಏನು, ಸ್ನಾನ ಮಾಡೋದಲ್ಲ. ಸ್ವಚ್ಛ ಅಂದ್ರೆ ನಮ್ಮ ಮನಸ್ಸು ಸ್ವಚ್ಛ ಮಾಡ್ಕೋಬೇಕು, ನಮ್ಮ ಹೃದಯ ಸ್ವಚ್ಛ ಮಾಡ್ಕೋಬೇಕು. ಯಾರು ಮನಸ್ಸು ಹೃದಯ ಸ್ವಚ್ಛ ಮಾಡ್ತಿರಲ್ಲ, ಅದು ನಿಜವಾದ ಪರ್ವತಲಿಂಗ ಮಹಾರಾಜರಿಗೆ ನಿಜವಾದ ಕಾಣಿಕೆ ಕೊಟ್ಟಂಗೆ ಆಗ್ತದೆ, ನಿಜವಾದ ಸಮರ್ಪಣೆ ಮಾಡಿದಂಗೆ ಆಯಿತು. ನಮ್ಮ ಮನಸ್ಸಿನಲ್ಲಿ ದ್ವೇಷ, ಮತ್ಸರ, ದುರ್ಗುಣ, ದುಶ್ಚಟ ಇದೇನೋ ಇಟ್ಕೊಂಡು ನೀವು ಇಲ್ಲಿ 500 ಲಿಂಗ ಸ್ಥಾಪನೆ ಮಾಡಿದ್ದು ನೀವು 5 ಸುತ್ತ ಹಾಕರೂ ಅದು ದೇವರು ಶಿವ ಮೆಚ್ಚಲ್ಲ. ಶಿವ ಮೆಚ್ಚದ ಎದ್ರ ಸಲುವಾಗಿ? ದೇವ್ರು ಯಾಕೆ ಮೆಚ್ತಾನ? ನಮ್ಮ ಮನಸ್ಸಿನ ಶುದ್ಧತೆ ನೋಡ್ತಾನೆ ದೇವ್ರು, ನಮ್ಮ ಮನಸ್ಸಿನ ಪರಿಶುದ್ಧತೆ ನೋಡ್ತಾನೆ ದೇವ್ರು. ಯಾರು ಮನಸ್ಸಿನ ಪರಿಶುದ್ಧದ, ನಮ್ಮ ಭಾವ ಶುದ್ಧಿಯದ, ಆ ಭಾವ ಶುದ್ಧಿ ಇದ್ದಲ್ಲಿ ಶಿವ ಇರ್ತಾನೆ, ದೇವರು ಇರ್ತಾನೆ. ಈಗಾಗಲೇ ನಮ್ಮ ಸುಭಾಷ್ ರಾಠೋಡ್ ಭಾಳ ಚಂದ ಮಾತಾಡ್ತಾರೆ. ಈ ಹಿಂದೆ ಇನ್ನೊಂದಿಲ್ಲೋ ಒಂದೆರಡು ಕಾರ್ಯಕ್ರಮದಾಗ ಅವ್ರ ಮಾತುಗಳನ್ನು ಕೇಳಿದ್ದೆ. ಭಾಳ ಅದ್ಭುತ ಅಧ್ಯಯನಶೀಲರಿದ್ದಾರೆ. ಶರಣರ ಸಿದ್ಧಾಂತ ವಚನಗಳನ್ನು ಭಾಳ ಚಂದ ತಿಳ್ಕೊಂಡವ್ರು ಅದಾರ. ಅವ್ರು ಹೇಳಿದ್ರು, ಶಿವಚಿಂತೆ ಶಿವಧ್ಯಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ.
ನಮ್ಮ ಜೀವನದ ನಮ್ಮ ಮನಸ್ಸು ನಮ್ಮ ಭಾವ ಹೆಂಗೆ ಸ್ವಚ್ಛ ಆಯ್ತದಂದ್ರೆ ಪರಮಾತ್ಮನ ನಾಮಸ್ಮರಣೆಯಿಂದ ಸ್ವಚ್ಛ. ಆ ಪರಮಾತ್ಮನ ನಾಮಸ್ಮರಣೆ ನಾವು ಜೀವನದಾಗ ಅಳವಡಿಸ್ಕೊಂಡ್ರೆ ಖಂಡಿತವಾಗಿಯೂ ನಾವು ನಮ್ಮ ಮನಸ್ಸು ಶುದ್ಧಿ ಹಾಕೋತ ಹೋಗ್ತದೆ. ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಈ ಹಾವು ಮುಂಗ್ಲಿ ಕಚ್ಚಾಡ್ತಾವ, ನಿಮಗೆಲ್ಲ ಗೊತ್ತದ, ಗುಡ್ಡದಾಗಿದ್ದವ್ರು ಇದ್ರಿ ನೀವೆಲ್ಲ. ಕಚ್ಚಾಡಿದಾಗ ಕೊನೆಗೆ ಹಾವು ಸಾಯ್ತದ, ಮುಂಗ್ಲಿ ಹೋಗಿ ಒಂದು ಬೇರು ಕಚ್ತದ. ಆ ಬೇರು ಕಚ್ಚಿದ್ರೆ ಅದ್ರ ವಿಷ ಎಲ್ಲ ಇಳಿದು ಹೋಗ್ತದೆ. ಹಂಗೆ ನಾವು ಲೌಕಿಕದಾಗ ಇರ್ರಿ, ಲೌಕಿಕದಾಗ ಇದ್ರೂ ಪರಮಾತ್ಮನ ನಾಮಸ್ಮರಣೆ ಅನ್ನುವಂಥ ಬೇರನ್ನ ಕಚ್ಚಿದ್ರೆ ನಮ್ಮದು ಎಲ್ಲ ಅಂತರಂಗದಲ್ಲಿರ್ತಕ್ಕಂಥ ವಿಷ ನಶ ಎಲ್ಲ ಇಳಿದು ಹೋಗಿ ನಾವೆಲ್ಲರೂ ಸ್ವಚ್ಛ ಆಗ್ತೀವಿ, ನಾವೆಲ್ಲರೂ ಪರಿಶುದ್ಧ ಆಗ್ತೀವಿ. ಅದಕ್ಕೆ ಶರಣರು ಹೇಳ್ತಾರೆ, ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳಗಿಕ್ಕುವುದು, ಮನ ಮಾಸಿದಡೆ ಕೂಡಲ ಸಂಗನ ಶರಣರ ಅನುಭವ ಮಾಡುವುದು. ತಲೆ ಮಾಸಿದ್ರೆ ತಲೆ ತಳ್ಕೋತೀವಿ, ಬಟ್ಟೆ ಮಾಸಿದ್ರೆ ಬಟ್ಟೆ ಒಕ್ಕೋತೀವಿ. ಮತ್ತು ಮನಸ್ಸು ಮಾಸ್ರ ಏನು ಮಾಡಬೇಕು? ಇಲ್ಲೆಲ್ಲ ಗುರುಗಳು ಬಂದಾರಲ್ಲ, ಅವ್ರ ಅಮೃತವಾಣಿಯನ್ನು ಕೇಳಿದ್ರೆ ನಮ್ಮ ಮನಸ್ಸು ಜಳ ಜಳ ಆಗ್ತದೆ, ಸ್ವಚ್ಛ ಆಗ್ತದೆ. ಅದಕ್ಕೆ ನಾವು ಮನಸ್ಸು ಮಾಡಬೇಕು. ನಾವು ಜೀವನದಾಗ ಏನೆಲ್ಲ ಮಾಡ್ತೀವಿ, ಮಾಡಬೇಕು, ಮಾಡಬಾರ್ದು ಅಂತ ನಾ ಹೇಳ್ತಾ ಇಲ್ಲ, ಮಾಡಬೇಕು. ಆದ್ರೆ ಒಂದು ಪರಮಾತ್ಮನ ನಾಮಸ್ಮರಣೆ ಅಂತ ನಮ್ದೊಂದು ದೃಷ್ಟಿ ಇರಬೇಕು. ನಾನು ಮೊನ್ನೊಂದು ಭಕ್ತರ ಮನೆಗೆ ಹೋಗಿದ್ದೆ. ಭಕ್ತರ ಮನೆಗೆ ಹೋದಾಗ ಹೊಸದಾಗಿ ನಳ ತಗೊಂಡಿದ್ರು. ನಳ ಫಿಟ್ಟಿಂಗ್ ಚಂದ ಮಾಡಿದ್ರು, ನಲ್ಲಿ ಕೂಡಿಸಿದ್ರು. ಗುರುಗಳೇ ಸಹಜ ಬಂದಿರಿ, ಅನಾಯಸ್ ನೀವು ಬಂದಿರಿ, ನೀವು ಒಂದು ಭಸ್ಮ ಹಚ್ಚಿ ಸ್ವಲ್ಪ ನಿಮ್ಮ ಕೈದಿಂದ ಉದ್ಘಾಟನೆ ಮಾಡ್ರಿ ಅಂತ ಹೇಳಿದ್ರು. ಅವಾಗ ಉದ್ಘಾಟನೆ ಮಾಡ್ರಿ ಅಂತ ಹೇಳಿದ್ರು. ಆ ಉದ್ಘಾಟನೆ ಮಾಡ್ರಿ ಅಂದ್ರೆ ನಾನು ಭಸ್ಮ ಹಚ್ಚಿ ಒಂದು ತೆಂಗಿನಕಾಯಿ ಒಡೆದು ಹಿಂಗೆ ನಲ್ಲಿ ತಿರುಗಿಸದ, ನೀರೇ ಬರಲಿಲ್ಲ. ನಾವು ಗಾಬರಿ ಆದೀವಿ. ನಮ್ಮ ಸೇವಕರೆಲ್ಲ ಎಲ್ಲಿ ಏನಾಗ್ಯದೋ ವಾಲ್ಗೀಲ್ ಅಂತೆಲ್ಲ ಚೆಕಪ್ ಮಾಡಿದ್ರು. ನಳ ಚಲೋ, ಫಿಟ್ಟಿಂಗ್ ಚಲೋ, ನಲ್ಲಿ ಚಲೋ, ಪೈಪ್ಲೈನ್ ಚಲೋ, ಮೇನ್ ಲೈನಿಗೆ ಕನೆಕ್ಷನ್ ತಗೊಂಡಿಲ್ಲ ಅವ ಮಾಲಕ್. ಮೇನ್ ಲೈನಿಗೆ ಕನೆಕ್ಷನ್ ತಗೊಳ್ಳಾರ್ದೆ ನೀರು ಹೆಂಗೆ ಬರ್ತದೆ ಹೇಳ್ರಿ? ಬರಲ್ಲ. ಹಂಗೆ ನಮ್ಮದು ಜೀವನ ಏನಾಗ್ಯದ ಅಂದ್ರೆ, ನಾವು ಮೇನ್ ಲೈನ್ ಅಂದ್ರೆ ಆ ಪರಮಾತ್ಮನ ನಾಮಸ್ಮರಣೆ ಎನ್ನುವಂಥ ಕನೆಕ್ಷನ್ ತಗೊಂಡ್ರೆ ನಮ್ಮೊಳಗೂ ಸಮಾಧಾನ ಸಂತೃಪ್ತಿ ನೀರು ಒಳಗೆ ಚಿಮ್ಮುತ್ತದ ಅನ್ನೋದು ನಾವು ಮರಿಬಾರ್ದು. ಅದಕ್ಕೆ ಬಂಧುಗಳೇ, ಅದಕ್ಕೆ ನೀವು ಇಲ್ಲಿ ಬಂದು ನಮ್ಮ ಮನಸ್ಸು ಭಾವ ಎಲ್ಲ ಶುದ್ಧ ಮಾಡ್ಕೊಂಡು ಹೋಗ್ರಿ. ನಿಮ್ಮಲ್ಲಿ ಏನಾದರೂ ದುರ್ಗುಣ ದುಶ್ಚಟ ಇದ್ರೆ ಇಲ್ಲೇ ಅದನ್ನು ಬಿಟ್ಟು ಹೋಗ್ರಿ. ಅನೇಕ ಶಿಬಿರನ್ನು ಮಾಡ್ಯಾರ ಅಂತ ನನಗೆ ಹೇಳಿದ್ರು. ಅನೇಕ ಶಿಬಿರಗಳನ್ನು ಮಾಡಿ ಅನೇಕರಿಗೆ ದುಶ್ಚಟ ದುರ್ಗುಣವನ್ನು ಬಿಡಿಸಿದ್ದಾರೆ, ಹಿಂಸಾ ಮಾಡೋದನ್ನು ಬಿಡಿಸಿದ್ದಾರೆ ಅಂತ ಹೇಳಿದ್ರು. ನಿಜಕ್ಕೂ ಇಂಥದ್ದು ಒಳ್ಳೆಯ ಕಾರ್ಯ. ಭಾಳ ಈ 3 ವರ್ಷದಿಂದ ಅವ್ರು ನಮಗೆ ಕರೀತಾ ಇದ್ರು. ಅದು ಒಂದಕ್ಕೊಂದು ಸಮಯ ಹೊಂದಾಣಿಕೆ ಆಗಿದ್ದಿಲ್ಲ. ಈ ವರ್ಷ ನಮ್ಮ ಮನೇಲಿ ಮಹಾರಾಜರು ನೆಲ 6 ತಿಂಗಳು 3 ತಿಂಗಳ ಹಿಂದೆ ಕೈಗೆ ಅವ್ರು ನೆನಪು ಮಾಡಿದರು. ಈ ವರ್ಷ ಇಲ್ಲಿ ಬಂದು ಇದೆಲ್ಲ ನೋಡಿ ಭಾಳ ಸಂತೋಷ ಆಯಿತು. ಅದಕ್ಕೆ ನಿಮಗೊಂದು ಕೊನೆ ಕಿವಿ ಮಾತು ಹೇಳ್ತೀನಿ. ಏನಂದ್ರೆ ಅಕ್ಕ ಮಹಾದೇವನ ಮಾತು ಹೇಳ್ತಾರೆ, ಹೃದಯ ಕಮಲ ಶುದ್ಧವಿಲ್ಲದವರಲ್ಲಿ ಇರಲೊಲ್ಲಯ್ಯ ನೀನು ಅಂತ. ಯಾರ ಹೃದಯ ಪರಿಶುದ್ಧವಾಗಿರ್ತದಲ್ಲ, ಯಾರ ಹೃದಯ ಸ್ವಚ್ಛವಾಗಿರ್ತದಲ್ಲ, ಅಲ್ಲಿ ಶಿವ ಇರ್ತಾರೆ. ನೀವೇನೇನೋ ಮುನ್ಸಿಪಾಲ್ಟಿ ಕಚ್ಚಿದ ಡಬ್ಬಿ ಹಾಕಿದಂಗೆ ಎಲ್ಲ ಒಳಗೆ ಹಾಕ್ಕೊತ ಹೋದ್ರೆ ಅಲ್ಲಿ ಏನು ಶಿವ ಒಳಗಿರಲ್ಲ. ಅದಕ್ಕೆ ನಮ್ಮ ಹೃದಯನೇ ಶುದ್ಧಿ ಮಾಡೋದೇ ನಮ್ಮ ಭಾಳ ಮಹತ್ವ.
ಹೃದಯ ಶುದ್ಧಿ ಹೆಂಗಾಗ್ತದ? ಪರಮಾತ್ಮನ ನಾಮಸ್ಮರಣೆಯಿಂದ, ಇಂಥ ಅನುಭಾವಿಗಳ ಆಶೀರ್ವಚನ, ಅವರ ಅನುಭವ ನುಡಿಯನ್ನ ಕೇಳೋದ್ರಿಂದ ನಮ್ಮ ಮನಸ್ಸು ಪರಿಶುದ್ಧ ಆಗ್ತದೆ. ಅದಕ್ಕೆ ನಮ್ಮ ಹೃದಯ ಶುದ್ಧಿ ಮಾಡ್ಕೊಳ್ಳೋದೇ ನಮ್ಮ ಮಹತ್ವದ ಕಾರ್ಯ. ನಿಮ್ಮೊಂದು ಸಣ್ಣ ಉದಾಹರಣೆ ಹೇಳಿ ಆ ಮೂಲಕ ನಿಮ್ಗೆ ಮುಗಿಸ್ತೀನಿ. ಈ ಇನ್ನೂ ಅನೇಕ ಪೂಜ್ಯರೆಲ್ಲ ಮಾತಾಡೋರು ಅದಾರ. ಈ ಒಂದು ಚಿತ್ರಕಲೆ ಸ್ಪರ್ಧೆ ಇತ್ತು, ಎಲ್ಲ ಕಡೆಯಿಂದ ಆಯ್ಕೆ ಆಗಿ ಕೊನೆಗೆ ಇಬ್ಬರು ಬಂದರು. ಇಬ್ಬರಲ್ಲಿ ಒಬ್ರಿಗೆ ಆಯ್ಕೆ ಮಾಡಬೇಕಾಗಿತ್ತು. ಅವಾಗ ಇಬ್ಬರಲ್ಲಿ ಒಬ್ರಿಗೆ ಆಯ್ಕೆ ಮಾಡಬೇಕಾಗಿತ್ತು. ಆ ಇಬ್ಬರಲ್ಲಿ ಅದಕ್ಕೆ ಬಹುಮಾನ ಎಷ್ಟಿಟ್ಟಿರು ಅಂದ್ರೆ 10 ಲಕ್ಷ ರೂಪಾಯಿ ಬಹುಮಾನ ಇತ್ತು. 10 ಲಕ್ಷ ರೂಪಾಯಿ ಬಹುಮಾನ ಇತ್ತು. ಇಡೀ ರಾಜ್ಯ ಮಟ್ಟದ ಎಲ್ಲ ಕಡೆ ಆಯ್ಕೆ ಮಾಡಿ ಕೊನೆಗೆ ಇಬ್ಬರು ಬಂದರು. ಆ ಇಬ್ಬರಲ್ಲಿ ಈ ಕಡೆ ಒಂದು ಗೋಡೆ ಕೊಟ್ಟರು, ಈ ಕಡೆ ಒಂದು ಗೋಡೆ ಕೊಟ್ಟರು, ನಡು ಒಂದು ಪರದೆ ಹಾಕಿದ್ರು. ಹಾಕಿ ಅವ ಈ ಗೋಡೆ ಮೇಲೆ ಚಿತ್ರ ಬರೀಬೇಕು, ಇವ ಈ ಗೋಡೆ ಮೇಲೆ ಚಿತ್ರ ಬರೀಬೇಕು. ಇಬ್ಬರು ಭಾಳ ಸುಂದರವಾಗಿ ಚಿತ್ರ ತೆಗಿತಾ ಇದ್ರು. ಈ ಕಡೆ ಚಿತ್ರ ತೆಗಿಬೇಕಂತ ಗೋಡೆ ಕ್ಲೀನ್ ಮಾಡ್ಲತ್ತಿದ್ದ. ಬ್ರಷ್ ಹಚ್ಚಿ ಕ್ಲೀನ್ ಮಾಡಿ ತಿಕ್ಕಿ ಸ್ವಚ್ಛ ಮಾಡಿಬಿಟ್ಟ. ಇವ ಹೆಂಗೆ ಗೋಡೆಗೆ ಹೆಂಗಾಯ್ತು? ಕನ್ನಡಿ ಆದಂಗೆ ಆಗಿತ್ತು. ಗ್ರಾನೈಟು ಈಗೆಲ್ಲ ಬಂದವಲ್ಲ, ಪಾಲಿಶ್ ಮಾಡಿಲ್ಲ, ಕನ್ನಡಿ ಆದಂಗೆ ಗೋಡೆ ಆಗಿತ್ತು. 1 ತಿಂಗಳು ಟೈಮ್ ಇತ್ತು. ಇವ ಕ್ಲೀನ್ ಮಾಡಿದ್ರಾಗೆ 1 ತಿಂಗಳು ಕಳೆದೋಯ್ತು. ಅವ ಅದ್ಭುತ ಚಿತ್ರ ತೆಗೆದ. ಇಬ್ಬರಿಗೂ ನಿಂದ್ರಿಸಿದ್ರು. ಇವನು ಒಂದು ಪರದೆ ಹಾಕಿದ, ಅವನು ಒಂದು ಪರದೆ ಹಾಕಿದ, ನಡುವಿನ ಪರದೆ ತೆಗೆದು ಎಲ್ಲ ನಿರ್ಣಾಯಕರು, ಇಂಥ ಗುರುಗಳು, ಅದರ ಬಗ್ಗೆ ಚಿತ್ರಕಲೆ ಅನುಭವ ಇದ್ದವರು ಎಲ್ಲರೂ ಬಂದು ಈ ಕಡೆ ಚಿತ್ರ ಈ ಕಡೆ ನೋಡಿದ್ರು. ಈ ಕಡೆ ನೋಡಿ, ಏನು ಅದ್ಭುತ ಚಿತ್ರಪ್ಪ, ಅದ್ಭುತ, ಇದಕ್ಕೆ ಬಹುಮಾನ ಕೊಡಬೇಕು ಅಂತಂದ್ರು. ಇಲ್ಲ, ಇನ್ನೊಂದು ನೋಡಿ ಇದಕ್ಕೆ ಕೊಡಬೇಕು ಅಂದರು. ಎಲ್ಲರೂ ಈ ಕಡೆ ಬಂದರು. ಈ ಕಡೆ ಬಂದ ಮೇಲೆ ಏನಾಯ್ತು, ಇವ ಚಿತ್ರ ತೆಗೆದಿದ್ದಿಲ್ಲ, ಆದ್ರೆ ಆ ಚಿತ್ರ ಈ ಗೋಡೆ ಒಳಗೆ ಸ್ಪಷ್ಟ ಕಾಣುತ್ತಿತ್ತು. ಅಲ್ಲಿ ಮ್ಯಾಲೆ ಏನು ತೆಗೆದಿಲ್ಲ, ಅದಕ್ಕಿಂತ ಸ್ಪಷ್ಟ ಇಲ್ಲಿ ಕಾಣುತ್ತಿತ್ತು. ಎಲ್ಲರಂದ್ರು, ಗುರುಗಳು ಅವರೆಲ್ಲರಂದ್ರು, ಅವಾಗ ಗೋಡೆ ಮ್ಯಾಲೆ ಚಿತ್ರ ತೆಗೆದ್ರು, ಇವಾಗ ಗೋಡೆ ಒಳಗೆ ಚಿತ್ರ ತೆಗೆದನಲ್ಲ, ಇವನ್ದೆಂಥ ಅದ್ಭುತ ಕಲೆ, ಇವನಿಗೆ 10 ಲಕ್ಷ ಬಹುಮಾನ ಕೊಡೋಣ ಅಂತ ಅವನಿಗೆ ಬಹುಮಾನ ಕೊಡ್ತಾರೆ. ಇದು ಯಾಕೆ ಹೇಳ್ತೀನಿ ನಿಮಗಂದ್ರೆ, ನಮ್ಮ ಹೃದಯ ಅನ್ನೋದೊಂದು, ಅದು ಯಾರು ತಿಕ್ಕಿ ಅನುಭವದ ವಚನಾಮೃತದಿಂದ, ಮಹಾತ್ಮರ ನುಡಿಗಳಿಂದ ತಿಕ್ಕಿ ಸ್ವಚ್ಛ ಮಾಡ್ತಾರಲ್ಲ, ಅಂಥದ್ರಲ್ಲಿನೇ ಪರಮಾತ್ಮ ಅನ್ನುವನ್ನ ಅವನ ಕರುಣೆ, ಶಿವಕಾರುಣ್ಯ ಅನ್ನುವಂಥದ್ದು ನಮಗೆ ಲಭಿಸ್ತದೆ, ನಮಗೆ ದೊರೀತದೆ. ಅದಕ್ಕೆ ನಾವೆಲ್ಲರೂ ಆ ದಿಸೆಯಲ್ಲಿ ಸ್ವಲ್ಪ ನಾವು ಬ್ಯುಸಿ ಇರ್ತೀವಿ. ಗುರುಗಳು ನೋಡ್ರಿ, ಇಂಥ ಗುಡ್ಡದ ಮೇಲೆ ಇಷ್ಟು ದೊಡ್ಡ ಜಾತ್ರಾ ಮಹೋತ್ಸವ ಇಟ್ಟು 33 ವರ್ಷಗಳಿಂದ ಮಾಡ್ತಾ ಬಂದ. ನಾವು ಇಂಥವರೆಲ್ಲ ಮಹಾತ್ಮರು ಬಂದಾಗ 1000 ಕೆಲಸ ಇದ್ದನ್ನು ಬಂದು ಕುಂತು ಕೇಳಬೇಕು. ಕೇಳಿದ್ರೆ ಎಷ್ಟೇ ಬ್ಯುಸಿ ಇರ್ತೀರಿ ನೀವು, ನಾ ಮೊನ್ನೊಂದು ವಾರದ ಹಿಂದೆ ಒಂದು ಊರಿಗೆ ಹೋಗ್ತಿದ್ದ, ಅಲ್ಲೊಂದು ಸಂತಿ ತುಂಬಿತ್ತು. ಆ ಕಡೆ ಬಸ್ ಕಡಿಮೆ ಇದ್ದು ಏನೋ, ಆ ಬಸ್ಸಿನಾಗ ಒಂದು ಜೀಬಿನಾಗ 10 ಜನ ಕೂಡ ಜೀಬು ರಶ್ ಮ್ಯಾಲ ಕೆಳಗ ಹಿಂದ ಮುಂದೆ ಜೋತು ಬಿದ್ದಾರೆ. ನಮ್ಮ ಡ್ರೈವರ್ ಹೋಗಿ ಎಣಸಿದ್ರೆ 10 ಮಂದಿ ಜೀಬ್ ಕೂಡೋದ್ರಾಗ 80 ಮಂದಿ ಕುಂತಿರು. ನಾ ಅಂದ, ಡ್ರೈವರ್ ಸೀಟ್ನಲ್ಲೂ ಕುಂತಾರೆ ನೋಡಪ್ಪ ಅಂದ. ಆ ಡ್ರೈವರ್ ಸೀಟ್ ಒಂದು ಫೀಟ್ ಎಲ್ಲರೂ ಬಿಟ್ಟಿರು. ನನಗನ್ನಿಸ್ತು, ನಾವು ಈಗ ಹೆಂಗೆ ಒಂದು ರಶ್ ಇದ್ರು ಡ್ರೈವರ್ ಸೀಟ್ ಕುಲ್ಲ ಹೆಂಗೆ ಬಿಟ್ಟಾರಲ್ಲ, ನಾವು ನಮ್ಮ ಲೌಕಿಕದಾಗ ಕಾರೋಬಾರ ಕೆಲಸಗಳು, ಲೌಕಿಕ ಸಂಸಾರ ಏನೆಲ್ಲ ರಶ್ ಇದ್ರು ನಮ್ಮ ಜೀವನದಾಗೂ ಒಂದಿಷ್ಟು ಸಮಯ ಡ್ರೈವರ್ ಸೀಟ್ ಬಿಟ್ಟಾಗ ಒಂದಿಷ್ಟು ಸಮಯ ಬಿಟ್ಟು ಇಂಥ ಮಹಾತ್ಮರ ದರ್ಶನ ಮಾಡೋದೇ ನಿಜವಾದ ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ಬಂಧುಗಳೇ, ಅಂಥ ಈ ಪರ್ವತಲಿಂಗ ಮಹಾರಾಜರು ಸಾತ್ವಿಕರು, ಅವ್ರ ಇಡೀ ಆಯುಷ್ಯದುದ್ದಕ್ಕೂ ಸಮಾಜ ಸೇವೆ, ಧಾರ್ಮಿಕ ಸೇವೆ ಮಾಡ್ತಾ ಬಂದವರು ನೋಡಿ, ನನಗೆ ಈ ಕ್ಷೇತ್ರ ನೋಡಿ ಬಹಳ ಖುಷಿ ಆಯಿತು, ಸಂತೋಷ ಆಯಿತು. ಹೋದ ಸಲ ನಾವು ಅನುಭವ ಮಂಟಪಕ್ಕೂ ಉತ್ಸವಕ್ಕೆ ಅವರು ಬಂದಿದ್ರು, ಕರೆಸಿದ್ವಿ ನಾವು. ಇಂಥ ಅಪರೂಪದ ಒಂದು ಕ್ಷೇತ್ರ ಅವರು ನಿರ್ಮಾಣ ಮಾಡಿದ್ದಾರೆ.
ಬಹಳ ಆನಂದ ಸಂತೋಷ. ಇಷ್ಟೆಲ್ಲ ಗುರುಗಳು ಅವ್ರಿಗೆ ಕರೆಸಿದ್ದಾರೆ, ಎಲ್ಲರೂ ಗುರುಗಳು ಕರೆಸಿದ್ದಾರೆ. ನೀವೆಲ್ಲ ಬಂದಿದ್ದೀರಿ. ಬಂದು ನಿಮ್ಮಲ್ಲಿರತಕ್ಕಂಥ ಕೆಟ್ಟ ಗುಣ ಕೆಟ್ಟ ಚಟ ಎಲ್ಲ ಇಲ್ಲಿ ಬಿಟ್ಟು ಗುರುಗಳ ಪಾದಕ್ಕೆ ಪರ್ವತಲಿಂಗ ಮಹಾರಾಜರ ಪಾದಕ್ಕೆ ದರ್ಶನ ಮಾಡಿ ಬಿಟ್ಟು ಹೋದ್ರೆ ನಿಜವಾದ ಶಿವ ದರ್ಶನ ನಿಮ್ಗೆ ಆಗ್ತದ, ಆ ಶಿವಕಾರುಣ್ಯ ನಿಮಗೆ ಆಗ್ತದ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿ ಅರ್ಪಿಸಿ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯರು ಶ್ರೀ ಡಾಕ್ಟರ್ ಬಸಲಿಂಗ ಪಟ್ಟದೇವರು ಶಿಕ್ಷಣ ಪ್ರೇಮಿಗಳು. ಖಾಲಿ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಮತ್ತು ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಅದ್ಭುತವಾಗಿ ಶಿಕ್ಷಣ ಕೊಡುತ್ತಿರುವಂಥದ್ದು ಪಟ್ಟದೇವರು. ಅದರ ಜೊತೆಯಲ್ಲಿ ಅಪ್ಪವರ ಒಂದೇ ನಿಮಿಷ, ನಮ್ಮ ಅನಿಲ್ ಮಹಾರಾಜರು ಬಾಲ್ಯದಲ್ಲಿನೇ ನಾನು ಹೇಳಕ್ಕೆ ಮರ್ತೆ, ಅನಿಲ್ ಮಹಾರಾಜರು ಚಿಕ್ಕ ವಯಸ್ಸಿನಲ್ಲಿನೇ ನಮ್ಮ ಬಾಲ್ಕಿಯಲ್ಲಿ ಸತ್ಯನಿಕೇತನ ಶಾಲೆಯಲ್ಲಿ ಅಭ್ಯಾಸ ಮಾಡುವಾಗಲೇ ಅವರು ಧಾರ್ಮಿಕಕ್ಕೆ ಆಕರ್ಷಣೆಯಾಗಿ ನಮ್ಮ ಮಠಕ್ಕೆ ಸದಾ ಬರ್ತಿದ್ರು. ಬರುವಾಗ ಅವರು ಅಲ್ಲಿ ನಮ್ಮ ಲಿಂಗ ದೀಕ್ಷಾ ಪಡ್ಕೊಂಡು ಅವರು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅವ್ರಲಿಂದ ನಮಗೆ ಪರ್ವತಲಿಂಗ ಮಹಾರಾಜರ ದರ್ಶನ ಆಯಿತು ಅಂತ ಹೇಳಿಕ್ಕೆ ಭಾಳ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಮೇಲ ಅನಿಲ್ ಮಹಾರಾಜರು ಪರ್ವತಲಿಂಗ ಮಹಾರಾಜರ ಬಗ್ಗೆ ಭಾಳ ಹೇಳ್ತಿದ್ರು ನಮ್ಗೆ. ಭಾಳ ಅಷ್ಟು ಒಳ್ಳೆಯವರು ಅದಾರ ರೀ, ಸಾತ್ವಿಕರದಾರ, ಭಾಳ ಬೆಳೆಸ್ಯಾರ, ನೀವು ನೋಡಬೇಕು ಒಂದ್ಸಲ ಬರಬೇಕು ಅಂತ ಈ 2-3 ವರ್ಷದಿಂದ ಹೇಳ್ತಿದ್ರು. ಅದಕ್ಕೆ ಇವತ್ತು ಕಾಲ ಕೂಡಿ ಬಂದದ. ಅದಕ್ಕೆ ನಮಗಿಲ್ಲಿ ಕರ್ಕೊಂಡು ಬಂದು ಪರ್ವತಲಿಂಗ ಮಹಾರಾಜರದು ಪರಿಚಯ ಮಾಡಿಕೊಟ್ಟಂಥ ಅನಿಲ್ ಮಹಾರಾಜರಿಗೂ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತಾ ಇದ್ದೀನಿ. ತಮಗೆಲ್ಲರಿಗೂ ಶುಭ ಹೇಳಿ ಮುಂದಿನ ಕಾರ್ಯಕ್ರಮ ಸಂಚಾಲಕರು ನಡೆಸಿಕೊಡ್ತಾರೆ. ಅದಕ್ಕೆ ಬಹಳ ಭಕ್ತಿಯಿಂದ ಈ ಒಂದು ಶಿವನಾಲ್ಗಿರಿಗೆ ಆಶೀರ್ವಾದ ಮಾಡಿದ್ದಾರೆ. ಅಪ್ಪವರಿಗೆ ಕೂಡ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮ ಉದ್ದೇಶಿಸಿ ಸನ್ಮಾನ್ಯ ಶ್ರೀ ಜಗದೇವ್ ಸೌಕಾರ್ ವಿಧಾನ ಪರಿಷತ್ತಿನ ಸದಸ್ಯರು ತಮ್ಮ ಅನಿಸಿಕೆಗಳನ್ನು ಹೇಳಬೇಕಂತೇಳಿ ಅವರಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. 33ನೇ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವದ